ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಉಪ್ಪಿಟ್ಟು ತಿಂದಿರೋರು ಕೂಡ ತಿನ್ನಬೇಕು ಅನ್ನೋದಾದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಈ ರೀತಿ ಅವರೆಕಾಳು ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡಿ ನೋಡಿ. ನಿಜವಾಗ್ಲೂ ಪಾತ್ರೆಯಲ್ಲಿ ಬೇಕು ಅಂದರೂ ಉಳಿಯೋದಿಲ್ಲ, ಅಷ್ಟು ಬೇಗ ಖಾಲಿ ಆಗುತ್ತೆ. ಅಷ್ಟು ಇಷ್ಟಪಟ್ಟು ಕೂಡ ತಿಂತಾರೆ. ನಾನಿಲ್ಲಿ ಹಸಿ ಅವರೆಕಾಳು ಉಪಯೋಗಿಸ್ಕೊಂಡು ಹಾಗೆ ಬನ್ಸಿ ರವೆ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ತಿದ್ದೀನಿ. ಮಾಡೋ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಹೇಳ್ತೀನಿ. ಈ ಅಳತೆನಲ್ಲಿ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಆಗುತ್ತೆ ಉಪ್ಪಿಟ್ಟು. ಒಂದು 3 ಜನಕ್ಕೆ ಆಗಷ್ಟು ಉಪ್ಪಿಟ್ಟು ಆಗುತ್ತೆ. 1 ಕಪ್ ಅಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆ ಬದಲಿಗೆ ನೀವು ಬೇರೆ ರವೆ ಕೂಡ, ಮೀಡಿಯಮ್ ರವೆ ಕೂಡ ತೊಗೊಳ್ಬಹುದು. ಅದೇ ಕಪ್ನಲ್ಲಿ 1 ಕಪ್ ಅಷ್ಟು ಹಸಿ ಅವರೆಕಾಳು ತೊಗೊಳ್ತಾ ಇದ್ದೀನಿ. ಒಂದೇ ಕಪ್ ಅಂತ ಇಲ್ಲ, ನಿಮಗೆ ಅವರೆಕಾಳು ಇಷ್ಟಪಡೋರಾದರೆ ಇನ್ನೂ 1 ಕಪ್ ಅಷ್ಟು ಕೂಡ ಅವರೆಕಾಳನ್ನ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಕಪ್ಪು ರವೆ, 1 ಕಪ್ಪು ಅವರೆಕಾಳಿಗೆ 2.5 ಕಪ್ ಅಷ್ಟು ನೀರು ತೊಗೊಳ್ತಾ ಇದ್ದೀನಿ. ನೀರನ್ನ ಒಂದು ಸಲ ಅಳತೆ ಮಾಡಿ ಇಟ್ಕೊಬಿಡಿ. ನೀವು ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬಹುದು. 2.5 ಕಪ್ ಅಷ್ಟು ನೀರನ್ನ ತೊಗೊಳ್ತಿದ್ದೀನಿ. ಈ ಮೆಜರ್ಮೆಂಟಲ್ಲಿ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಉಪ್ಪಿಟ್ಟು. ತುಂಬ ಸಾಫ್ಟ್ ಬೇಕಂದರೂ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಅವರೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು 1-2 ಸಲ ತೊಳೆದಿಟ್ಕೊಂಡಿದ್ದೀನಿ. ನಂತರ ಮುಳುಗಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳ್ದಂಗೆ 2.5 ಕಪ್ ನೀರು ಏನಿದೆ ಅದೇ ನೀರನ್ನ ಪ್ರತಿಯೊಂದಕ್ಕೂ ಬಳಸ್ಕೊಳ್ತೀನಿ. ಉಪ್ಪಿಟ್ಟಿಗೆ ಆಗಬಹುದು, ಕಾಳು ಬೇಯಿಸೋದಕ್ಕಾಗಬಹುದು. ನೀವು ತರಕಾರಿ ಬಳಸಿದ್ರೆ ತರಕಾರಿ ಕೂಡ ನೀವು ಇದೇ ಮೆಜರ್ಮೆಂಟ್ನ ಕುಕ್ಕರ್ಗೆ ಹಾಕ್ಕೊಂಡು ಕೂಡ ನೀವು ಕೂಗಿಸ್ಕೊಳ್ಬೋದು. ಮೊದಲಿಗೆ ನಾನು ಬನ್ಸಿ ರವೆನ ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಒಲೆಯಲ್ಲಿ ಕುಕ್ಕರ್ನಲ್ಲಿ ಅವರೆಕಾಳು ಹಾಕಿದ್ನಲ್ಲ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಜಸ್ಟ್ 1 ವಿಸಲ್ ಕೂಗಿಸಿ, ತುಂಬ ಬೆಂದೋಗುತ್ತೆ ಅವರೆಕಾಳು, ಬೇಗ ಬೇಯುತ್ತೆ ಹಸಿ ಕಾಳಾಗಿರೋದ್ರಿಂದ 1 ವಿಸಲ್ ಸಾಕು. ರವೆ 1-2 ನಿಮಿಷ ಹುರಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ. ಏನು ಪರಿಮಳ ಇರುತ್ತೆ ಗೊತ್ತಾ ಈ ಜೀರಿಗೆ ಹಾಕ್ಬಿಟ್ಟು ತುಂಬ ಹುರಿಬೇಕಂತಿಲ್ಲ. ಇನ್ನೇನು ನೀವು ರವೆನ ಕೆಳಗಡೆ ಇಳಿಸ್ಕೊತೀವಿ ಅಂದಾಗ ಜೀರಿಗೆ ಮಿಕ್ಸ್ ಮಾಡಿದ್ರು ಸಾಕು. ಆ ಬಿಸಿಗೆ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದು. ನಂತರ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಡ ಕೂಗಿದೆ, ಅದು ಆರಷ್ಟರಲ್ಲಿ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಹಾಗೆ ಈ ಬಾಣಲಿನಲ್ಲಿ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ, ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು, ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಳೆ ಇಷ್ಟಪಟ್ಟರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ. ನಾನು ತೊಗೊಂಡಿದ್ರಲ್ಲಿ ಸ್ವಲ್ಪ ಜೀರಿಗೆನ ನಾನು ರವೆಗೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನ ಈ ರೀತಿ ಉದ್ದುದ್ದ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಹಾಕ್ಕೊಳ್ಬಹುದು. ನಾನಿಲ್ಲಿ ಒಂದು 3 ಗೆಡ್ಡೆ ಈರುಳ್ಳಿ, ಹಾಗೆ ಒಂದು 5-6 ಹಸಿಮೆಣಸಿನಕಾಯಿನ ಉದ್ದುದ್ದ ಸೀಳಿ ಹಾಕ್ಕೊಳ್ತಿದ್ದೀನಿ. ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ಶುಂಠಿ 1 ಇಂಚಷ್ಟು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಬಣ್ಣ ಚೇಂಜ್ ಆಗಬಾರ್ದು, ಆದರೆ ಚೆನ್ನಾಗಿ ಫ್ರೈ ಆಗಿರಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡೋದು ಬೇಡ. ಒಂದು 4 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆನ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಿದ್ದೀನಿ. ಹಾಗಾಗಿ ನಾನು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಣ್ಣೆಗೆ ಹಾಕಿಲ್ಲ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನು, ಹಾಗೆ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ, ಬಿಸಿನೀರು ಕೂಡ ಒಂದು ಸೈಡು ಕಾಯ್ದಿದೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ನಾವು ಅವರೆಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರು ಸಮೇತನೇ ಹಾಕೋಬೇಕಾಗುತ್ತೆ. ಯಾಕೆಂದರೆ ನೀರನ್ನ ನಾವು ಆಗಲೇ ಅಳತೆ ಮಾಡಿ ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕಾಯಿಸಿಟ್ಕೊಂಡ್ವಲ್ಲ ಆ ಬಿಸಿನೀರು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಅವರೆಕಾಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ, ಹಸಿ ಅನ್ಸಲ್ಲ ಅವಾಗ. ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಒಗ್ಗರಣೆ ಹಾಕಿ ನೀರು ಕುದಿ ಬಂತು ಅಂದ ತಕ್ಷಣ ರವೆ ಹಾಕ್ಬಿಡ್ಬೇಡಿ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿ ರಸ ಬಿಡುತ್ತೆ. ಆವಾಗ ರಸ ಕುಡಿಯೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಅರ್ಧ ಕಪ್ ನೀರನ್ನ ಎಕ್ಸ್ಟ್ರಾ ಹಾಕಿ ಈ ರಸನ ತೊಗೊಂಡು ಆಗಿನ ಸ್ವಲ್ಪ ಟೇಸ್ಟ್ ನೋಡಿ ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ. ಡಿಫ್ರೆಂಟ್ ಆದಂಥ ಸೂಪ್ ಥರನೇ ಇರುತ್ತೆ ಟೇಸ್ಟು. ಆ ಥರ ಕೂಡ ನೀವು ಮಾಡಬಹುದು. ನಾನೀಗ ಚೆನ್ನಾಗಿ ಈರುಳ್ಳಿ ಬೆಂದಿದೆ. ಕಾಳೆಲ್ಲ ಮೊದಲೇ ಬೆಂದಿದ್ದರಿಂದ ಈರುಳ್ಳಿ ಬೆಂದ ನಂತರ ನಾವು ರವೆ ಹುರಿದಿದ್ದೀವಲ್ಲ ಅದನ್ನು ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಬನ್ಸಿ ರವೆ ಗಂಟಾಗೋದಿಲ್ಲ, ಹಂಗಾಗಿ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ರವೆ ಹಾಕಬೇಕಾದ್ರೆ ನಾನು ಈಗ ಮುಚ್ಚಿಟ್ಬಿಟ್ಟು ಮಧ್ಯದ 1 ನಿಮಿಷ ಬಿಟ್ಟಿದ್ದೀನಿ. 1 ನಿಮಿಷದ ನಂತರ ಸುತ್ತ ಎಲ್ಲ ನೀರು ಥರ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಕಲರ್ಗಳು ಬಳಸಿಲ್ಲ, ಬೇಕಾದ್ರೆ ನೀವು ಹಳದಿ ಕಲರ್ ಕೂಡ ಹಾಕ್ಕೊಳ್ಬಹುದು. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ 1 ನಿಮಿಷದಷ್ಟು ಮುಚ್ಚಿಡ್ತೀನಿ. ನಾನಿಲ್ಲಿ ತೆಂಗಿನಕಾಯಿ ತುರಿನ ಬಳಸ್ತಿಲ್ಲ, ಇರಲಿಲ್ಲ ಖಾಲಿಯಾಗಿತ್ತು. ನೀವು ತೆಂಗಿನಕಾಯಿ ತುರಿ ಹಾಕೋದಿದ್ರೆ ಈ ರೀತಿ ಕೊತ್ತಂಬರಿ ಸೊಪ್ಪು ಜೊತೆಗೇ ಕೂಡ ಹಾಕ್ಕೊಳ್ಬಹುದು. ಟೊಮೊಟೊ ಬೇಡ, ನಮಗೆ ಬಿಳಿಯಾಗಿ ಇರಬೇಕು, ಉಪ್ಪಿಟ್ಟು ಪ್ಲೈನ್ ಇರಬೇಕಂದ್ರೆ ನೀವು ಕೊನೆಯಲ್ಲಿ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಬಹುದು. ಈಗ ನಾನು 1 ನಿಮಿಷ ಆದ ನಂತರ ಮತ್ತೆ ಕ್ಯಾಪ್ ತೆಗೆದ್ಬಿಟ್ಟು ಮತ್ತೆ 1-2 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಮತ್ತೆ 1 ನಿಮಿಷದಷ್ಟು ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ನೀವೊಂದು 3-4 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ರವೆ ಹಾಕಿದ್ಮೇಲೆ ಬೇಯಿಸ್ಕೊಳ್ಬೇಕು. ನೀವು ಉಪ್ಪಿಟ್ಟು ನೀರನ್ನೆಲ್ಲ ಎಳ್ಕೊಂತು ಅಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಉಪ್ಪಿಟ್ಟೆಲ್ಲ ಬಾಯಿಗೆ ಕೈಗೆ ಅಂಟ್ತಾ ಇರುತ್ತೆ. ಅದು ಅಂಟುತ್ತೆ ಅಂತ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬೇಯಿಸಿಲ್ಲ ಅಂದರೆ ಮಾತ್ರ ಆ ರೀತಿ ಅಂಟು ಬರುತ್ತೆ. ನೋಡಿ, ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಮುಚ್ಚಿಟ್ಟಿದ್ನಲ್ಲ ಎಷ್ಟು ಚೆನ್ನಾಗಾಗಿದೆ. ತಳ ಕೂಡ ಹಿಡ್ದಿಲ್ಲ, ತುಂಬ ಚೆನ್ನಾಗಿ ಅರಳಿರುತ್ತೆ ಉಪ್ಪಿಟ್ಟು.
ಈ ಕೊನೆಯಲ್ಲಿ ಒಂದೇ ಒಂದು ಟಿಪ್ಸ್ ಇದೆ. ಈ ಥರ ಒಂದೇ ಒಂದು ಸೆಕೆಂಡಷ್ಟು ಹೈ ಫ್ಲೇಮ್ ಮಾಡಿಬಿಟ್ಟು ಇಮಿಡಿಯೇಟು ಸ್ಟವ್ನ ಆಫ್ ಮಾಡಿಬಿಡಿ. ಇಷ್ಟೇ ಟಿಪ್ಸ್. ಈಗ ಒಂದು 2-3 ನಿಮಿಷದಷ್ಟು ಕ್ಯಾಪ್ ಓಪನ್ ಮಾಡಬಾರ್ದು. ಒಂದು 3 ನಿಮಿಷ ಬಿಟ್ಕೊಂಡು ನೀವು ಮೇಲಿರೋ ಮುಚ್ಚಳನ ತೆಗೆದು ಉಪ್ಪಿಟ್ಟನ್ನ ಸರ್ವ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಮುಂದ್ಸಲ ಟ್ರೈ ಮಾಡಿ. ಈ ಟಿಪ್ಸ್ ಕೂಡ ತುಂಬ ಉಪ್ಪಿಟ್ಟು ಮಾಡಿರ್ತೀರ ನೀವು, ಮಾಡಿಲ್ಲ ಅಂತಲ್ಲ. ಈ ಟಿಪ್ಸ್ ಕೂಡ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬಹುದು. ನಾನು ಕೂಡ ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ. ನಾನಿಲ್ಲಿ ಚಿಕನ್ ಪಿಕ್ಕಲ್ ಹಾಕ್ಕೊಳ್ತಿದ್ದೀನಿ. ಚಿಕನ್ ಪಿಕ್ಕಲ್ದು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಅದೊಂದು ಪಿಕ್ಕಲ್ ಇದೆ ಸಾಕು. ಬರೀ ವೈಟ್ ರೈಸ್ ಒಂದಿದ್ರೆ ಯಾವುದೇ ಸಾಂಬಾರು ಪಲ್ಯ ಏನೂ ಬೇಡ, ಆ ಥರ ಊಟ ಮಾಡಬಹುದು. ಅದನ್ನು ಕೂಡ ನೀವು ಒಂದು ಸಲ ಟ್ರೈ ಮಾಡಬೇಕಾದ್ರೆ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಅವರೆಕಾಳು ಉಪ್ಪಿಟ್ಟು ಮಾಡಬಹುದು ಅಂತ. ನೀವು ಕೂಡ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.